ನಮಸ್ತೆ ಫ್ರೆಂಡ್ಸ್, ಬನ್ನಿ ಎರಡೇ 2 ನಿಮಿಷ ಸಾಕು ಎಮರ್ಜೆನ್ಸಿ ರಸಮ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಬೇಗ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಹಂಗೆ ಇರುತ್ತೆ. ಈ ಮಳೆಗಾಲದಲ್ಲಿ ಬಿಸಿ ರೈಸ್ ಜೊತೆ ಹಾಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಟೇಸ್ಟು. ಬನ್ನಿ ಈಗ ತಡ ಮಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ನಾವು. ಒಂದು 3 ಜವರಿ ಬೆಳ್ಳುಳ್ಳಿನ ಈ ರೀತಿ ಸುಲಿದ್ಬಿಟ್ಟು ಹಾಕ್ಕೊಂಡಿದ್ದೀವಿ. 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀವಿ. ಇದಕ್ಕೇನು ಜಾಸ್ತಿ ಪದಾರ್ಥ ಏನು ಬೇಡ, ಮನೆಯಲ್ಲಿರೋಂಥ ಪದಾರ್ಥದಾಗೆ ನಾವು ಬೇಗ ಕೂಡ ದಿಢೀರಾಗಿ ಮಾಡ್ಕೋಬೋದು. ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀವಿ, ಬೇಡ ಒಂದು 10ರಿಂದ 15 ತೊಗೊಂಡಿದ್ದೀವಿ ನಾವು. ನಿಮಗೆ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, 1-2 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀವಿ. ಇದಿಷ್ಟು ಹಾಕಿದ ಮೇಲೆ ನಾವು ಇಲ್ಲಿ ಒಂದು ಟೊಮೊಟೊ ಕೂಡ ತೊಗೊಂಡಿದ್ದೀವಿ. ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಟೊಮೊಟೊ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಹುಣಸೆಹಣ್ಣು ಸ್ವಲ್ಪ ಹಾಕಿದ್ದೀವಿ. ಒಂದು ಗೋಲಿಯಷ್ಟು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೀವಿ. ಇಲ್ಲಿ ನೋಡ್ಬೋದು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಂಬಿಟ್ಟು ಈಗ ಸ್ವಲ್ಪ ನೀರು ಸೇರಿಸಿ ನೈಸಾಗೆ ನಾವು ಮಸಾಲ ಥರ ರುಬ್ಕೊಳ್ಳೋಣ. ಇದನ್ನು ಇಲ್ಲಿ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ಇದನ್ನು ಮಸಾಲ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಬಾಣಲೆ ಬಿಸಿ ಇಟ್ಟಿದ್ದೀವಿ. ಬಾಣಲೆ ಬಿಸಿ ಆದ ನಂತರ ಅಡುಗೆ ಎಣ್ಣೆ ಸೇರಿಸಿದ್ದೀವಿ. ಅಡುಗೆ ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದ ನಂತರ ಒಂದು ಒಣಮೆಣ್ಸಿಕಾಯನ್ನ ಈ ರೀತಿ ಮುರ್ಕೊಂಡು ಹಾಕೋಬೇಕು. ಒಣಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆದ ತಕ್ಷಣವೇ ನೆಕ್ಸ್ಟ್ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀವಿ. ಕರಿಬೇವು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ನೋಡಿ, ಹಸಿ ಇರುತ್ತಲ್ಲ ಕರಿಬೇವು, ಚೆನ್ನಾಗಿ ಫ್ರೈ ಆದರೆ ರಸಮ್ಮು ಟೇಸ್ಟ್ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ಬೇಗ ಕೂಡ ಆಗುತ್ತೆ. ದಿಢೀರಾಗಿ ಒಂದು 5ರಿಂದ 10 ನಿಮಿಷದಲ್ಲಿ ನೀವು ಮುಗಿಸ್ಕೊಂಬಿಡ್ಬೋದು ಈ ರಸಮ್ ರೆಸಿಪಿನ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಈರುಳ್ಳಿ ಚಟಪಟ ಅಂದಮೇಲೆಲ್ಲ, ಕರಿಬೇವಿನ ಸೊಪ್ಪು ಚಟಪಟ ಅಂದಮೇಲೆ ಟೊಮೊಟೊ ಕೂಡ ಹಾಕೋಬೇಕು. ಈ ರಸಮಿಗೆ ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ, ಈರುಳ್ಳಿನ ಹಾಕೋಂಗೆ ಇಲ್ಲ ಇದಕ್ಕೆ. ಹಿಂಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೊಟೊ ಫ್ರೈ ಆಗಲಿ. ಟೊಮೊಟೊ ಸ್ವಲ್ಪ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಕೂಡ ಹಾಕ್ಕೋಬೇಕು. ಆ ಮಸಾಲ ಹಾಕಿದ ಮೇಲೆ ನಾವು ಇದೇ ಮಿಕ್ಸಿ ಜಾರಲ್ಲಿ ಇನ್ನೂ ಮಸಾಲ ಮಿಕ್ಕಿದೆಯಲ್ಲ ಅದಕ್ಕೂ ಕೂಡ ನೀರು ಸೇರಿಸ್ಬಿಟ್ಟು ಹಾಕ್ಕೊತಾ ಇದ್ದೀವಿ. ನೋಡಿಲಿ, ಮತ್ತು ಎಕ್ಸ್ಟ್ರಾ ನೀರು ನಮ್ಮ ರಸಮ್ ಯಾವ ರೀತಿ ಬೇಕು ನೋಡಿಬಿಟ್ಟು ಎಕ್ಸ್ಟ್ರಾ ನೀರನ್ನು ನಾವು ಸೇರಿಸ್ಕೋಬೇಕು. ರಸಮ್ ಅಂದರೆ ತೆಳ್ಳಗೆ ಇರಬೇಕು, ಗಟ್ಟಿ ತಿಕ್ನೆಸ್ ಏನು ಬೇಡ. ರಸಮ್ಮು ಸ್ವಲ್ಪ ಕುದೀತಾ ಇದೆ, ನೋಡ್ಬೋದು ನೀವು. ಇವಾಗ ಅರಿಶಿನ ಹಾಕಿದ ಮೇಲೆ ನಾವು ನೀರು ಹಾಕ್ಕೋಬೇಕು. ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು. ಖಾರ ಪುಡಿ ಏನು ಅವಶ್ಯಕತೆ ಇಲ್ಲ. ನಾವು ಒಣಮೆಣ್ಸಿಕಾಯಿ ಒಗ್ಗರಣೆಗೆ ಹಾಕಿವಿ, ರುಬ್ಬೋದಕ್ಕೆ ಹಸಿಮೆಣ್ಸಿಕಾಯಿ ಒಣಮೆಣ್ಸಿಕಾಯಿ ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ನೀವು ಬೇಕಂದ್ರೆ ಮಾತ್ರ ಖಾರ ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಿಂಗೆ ಮಾಡ್ಕೋಬೇಕು. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಿದ್ದೀವಿ ನೋಡಿ. ಕಲ್ಲುಪ್ಪು ಹಾಕಿದ್ಮೇಲೆ ಇನ್ನೊಂಚೂರು ನೀರು ಸೇರಿಸ್ಕೊತಿದ್ದೀವಿ ನಾವು. ಹಾಕಿರೋಂಥ ಪದಾರ್ಥಗಳಿಗೆ ನಾವು 1.5 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀವಿ. ನೋಡ್ಬೋದು ರಸಮನ್ ತಿಕ್ನೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಚೆನ್ನಾಗಿ ಒಂದು ಕುದಿ ಕುದ್ಬಿಡಲಿ. ಕುದ ನಂತರ ನಾವಿಲ್ಲಿ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕುದಿಸ್ಕೋಬೇಕು. ಒಂದೇ ಕುದಿ ಸಾಕು, ರಸಮ್ ಏನು ಜಾಸ್ತಿ ಕುದಿ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೆ ಮಿಕ್ಸ್ ಮಾಡ್ಕೊಂಬಿಡಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿಲಿ ರಸಮ್ ಮುಗೀತು. ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಂಡಿದ್ದೀವಿ. ಇಷ್ಟೇ ಸಿಂಪಲ್ ನೋಡಿ, ಯಾರು ಬೇಕಾದರೂ ಮಾಡ್ಬೋದು. ತುಂಬ ಈಜಿ. ಹೊಸ್ದಾಗಿ ಅಡುಗೆ ಮಾಡೋರು ಕೂಡ ಮಾಡ್ಬೋದು, ಬ್ಯಾಚುಲರ್ ಕೂಡ ಮಾಡ್ಕೋಬೋದು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ.